ಈ ಮುಸ್ಲಿಂ ಲೀಗ್ ಹೆಸರಿನಲ್ಲಿ ಅವರು ಬಿಜೆಪಿನ ಒಂದು ನಿಮಿಷ ನನ್ನ ಮಾತಾಡ್ಬಿಡ್ತೀನಿ. ಉಪಪ್ರಶ್ನೆ ಆಮೇಲೆ ಕೇಳಿ, ಉಪಪ್ರಶ್ನೆಯನ್ನ ಆಮೇಲೆ ಕೇಳಿ. ನನಗೆ ನನ್ಗೆ ಹೇಳೋದು, ನೀವು ಬಿಜೆಪಿಯನ್ನ RSS ನ ವಿರೋಧಿಸಿದ ಮಾತ್ರಕ್ಕೆ ಅವ್ರು ಮುಸಲ್ಮಾನರು ಯಾಕಾಗ್ಬೇಕು? ಇಡೀ ರಾಜ್ಯದಲ್ಲಿ ಸರ್ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದಾರೆ ಅಭೂತಪೂರ್ವವಾದಂತ ಬಹುಮತದೊಂದಿಗೆ. ಇನ್ಫ್ಯಾಕ್ಟ್ ಹಿಂದೂಗಳು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಸೊ ಬಿಜೆಪಿಯನ್ನ ಮತ್ತು RSS ಅನ್ನ ತಿರಸ್ಕರಿಸಿದ ಮಾತ್ರಕ್ಕೆ ಮತದಾರರೆಲ್ಲರೂ ಕೂಡ ಮುಸಲ್ಮಾನ ಪ್ರತಿನಿಧಿಗಳಾಗೋಗ್ತಾರಾ? ನಾನು ಹೇಳ್ತಾ ಇರೋದೇನು ಅಂದ್ರೆ, ನೀವು ಕ್ಯಾಚ್ ಮಾಡ್ತಾ ಇಲ್ಲ ಪಾಯಿಂಟ್ ನ. ಎಲೆಕ್ಷನ್ ನ ಫೈಟ್ ಮಾಡೋದಕ್ಕೆ ಅದಕ್ಕೊಂದಷ್ಟು ಅಳತೆಗೋಲು ಮಾನದಂಡಗಳಿದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಪೊಲೀಸಿಂಗ್, ಎಜುಕೇಶನ್ ಪಾಲಿಸಿ, ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಏನು ಬೆನಿಫಿಟ್ ಕೊಟ್ಟಿದ್ದೀರಾ ಇದನ್ನೆಲ್ಲ ಮಾತಾಡಬೇಕಿತ್ತು. ಈಗ ಕೇರಳದಲ್ಲಿ ಅವ್ರು ಯಾಕೆ ಮತ್ತು ಅಸ್ಸಾಂನಲ್ಲಿ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಅಸ್ಸಾಂನಲ್ಲಿ ಅವರು 2ನೇ ಸಾರಿ ಮುಖ್ಯಮಂತ್ರಿ ಆಗೋದ್ರು. ಕೇರಳದಲ್ಲಿ ಏನಾಗೋಗಿದೆ, ಕಮ್ಯುನಿಸ್ಟ್ ಪಾರ್ಟಿ ಅವರು 2ನೇ ಸಾರಿ ಅವರು ಅಧಿಕಾರಕ್ಕೆ ಬಂದರು. ಇನ್ನು ಅಧಿಕಾರಕ್ಕೆ ಬರೋದು ಯಾವ ರೀತಿ? ಮುಸ್ಲಿಮರ ಓಟು ಕಾಂಗ್ರೆಸ್ಸಿಗೆ ಬೇಕೇ ಬೇಕು. ಅದಕ್ಕೆ ಏನು ಮಾಡಿದರು, ಕುರಾನಿನ ಹೆಸರಿನಲ್ಲಿ ಇವರು ಓಟನ್ನು ಕೇಳಕ್ಕೆ ಹೋದರು. ನೋಡಿ, ನಾನು ಹೇಳ್ತೀನಿ, ನಾನು BJP ಇರಲಿ, ಶಿವಸೇನೆ ಇರಲಿ, ಭಗವದ್ಗೀತೆ ಮತ್ತು ಮಹಾಭಾರತ ರಾಮಾಯಣದ ಹೆಸರಿನಲ್ಲಿ ಓಟನ್ನ ಕೇಳಬಾರದು. ಒಂದು ನಿಮಿಷ ನೋಡಿ, ಇದೇ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ನಾವು ಕಟ್ಟಕ್ಕೆ ಹೋದಾಗ ಅದು ಸುಪ್ರೀಂ ಕೋರ್ಟಿಂದ ಅಸ್ತು ಅಂತ ಹೇಳಿ ನಾವು ಕಟ್ಟಿದಾಗ್ಲೂ ಈಗಲೂ ಅದಕ್ಕೆ ಪೊಲಿಟಿಕಲ್ ಬಣ್ಣನ ಕಾಂಗ್ರೆಸ್ ಪಾರ್ಟಿ ಮತ್ತು ಬೇರೆ ಎಡಪಂಕ್ತಿಯರು ಬಳಿತಿದ್ದಾರೆ. ನಾನು ಹೇಳೋದು, ರಾಮ ಮಂದಿರ ನಿರ್ಮಾಣ ಬಿಜೆಪಿಯ ಅಜೆಂಡಾ. ಇಡೀ ಜೀವನ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ರಥಯಾತ್ರೆ ಮಾಡಿದ್ರು. ಸುಪ್ರೀಂ ಕೋರ್ಟ್ ಓಕೆ ಅಂತ ಅಡ್ವಾಣಿ ಅವರ ನೇತೃತ್ವದಲ್ಲಿ. ಒಂದ್ ನಿಮಿಷ ಸರ್, ಅಡ್ವಾಣಿ ನೆಕ್ಸ್ಟ್ ಪ್ರಾಸೆಸ್. ಒಂದ್ ನಿಮಿಷ. ಅಡ್ವಾಣಿ ಅವರು ಇಡೀ ರಾಷ್ಟ್ರದಾದ್ಯಂತ ರಥಯಾತ್ರೆ ಮಾಡಿದ್ರು. ಅದು ತಪ್ಪಿಲ್ಲ. ಆದ್ರೆ ಕುರಾನ್ ಹೆಸರಲ್ಲಿ ಮತ ಕೇಳೋದು ತಪ್ಪು. ನೀವು ರಾಮನ ಹೆಸರಿನಲ್ಲಿ ಈಗ ಸರ್, ಈಗ ನಾನು ರಾಮ ಮತ್ತು ಕುರಾನ್ ದಟ್ ಇಸ್ ನಾಟ್, ನೀವ್ ಹೇಳ್ತಿದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ರಾಮನ ಹೆಸರಿನಲ್ಲಿ ಮತ ಕೇಳಬಹುದು, ಆದ್ರೆ ಕುರಾನ್ನ ಹೆಸರಲ್ಲಿ ಮತ ಕೇಳಿದ್ರೆ ಮಾತ್ರ ಅದು ತಪ್ಪು ಅಂತ ಹೆಂಗೆ ಜಸ್ಟಿಫೈ ಮಾಡ್ತೀರಿ? ನೋಡಿ, ರಾಮನ ಹೆಸರಿನಲ್ಲಿ ವೋಟ್ ಕೇಳೋದು ಬೇರೆ, ಕುರಾನ್ ನಲ್ಲಿ ಈ ತರ ಇದೆ ಅಂತ ಹೇಳಿ RSS ಅವ್ರನ್ನ BJP ಅವ್ರನ್ನ ಒಡೆದು ಸಾಯಿಸು ಅಂತ ಹೇಳೋದಕ್ಕೆ ಡಿಫರೆನ್ಸ್ ತುಂಬಾ ಇದೆ. ಒಡೆದು ಸಾಯಿಸಿ ಅಲ್ಲ, ಮತ ಹಾಕಬೇಡಿ. ಅದು ಎಲ್ಲ ವಿಷಸರ್ಪಗಳು ಇವರು ಅವ್ರನ್ನ ಕೊಲ್ಲಿ ಅಂತ ಹೇಳಿದ್ರೆ ಅದರ ಅರ್ಥ ಏನು? ನೋಡಿ, ಯಾಕೆ ನನಗೆ ಬೇಜಾರಾಗ್ತಾ ಇದೆ, ಭಯ ಆಗ್ತಾ ಇದೆ ಅಂದ್ರೆ, ಕೇರಳ ಒಂದೇ ರಾಜ್ಯ ಕಳೆದ 15 ವರ್ಷಗಳಲ್ಲಿ 39 RSS ಕಾರ್ಯಕರ್ತರು ಕೊಲೆಯಾಗಿದ್ದಾರೆ. ನಿಮ್ಮ ಸ್ಟೇಟ್ಮೆಂಟ್ ಇಂದ ಇನ್ನಷ್ಟು ಕೊಲೆಗಳು ಆಗಲ್ಲ ಅಂತ ಏನ್ ಗ್ಯಾರಂಟಿ? ಐ ಡು ಅಗ್ರಿ. ಇದನ್ನ ನಾನು ಕೇಳ್ತಾ ಇದ್ದೇನೆ. ನಮ್ಮ ದೇಶದಲ್ಲಿರುವ ಅಷ್ಟೂ ರಾಜ್ಯಗಳ ಪೈಕಿ ಪೊಲಿಟಿಕಲ್ ಮರ್ಡರ್ಸ್ ಆಗ್ತಾ ಇರೋದೇ ಕೇರಳ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ. ಅಲ್ಲಿನ ಜನಗಳ ಮನಸ್ಥಿತಿ ಬೇರೆ. ಅಂದ್ರೆ ಒಂಥರ ಲೇಬರ್ ಕ್ಲಾಸ್ ಜನ ಜಾಸ್ತಿ ಇರ್ತಾರೆ, ಹೇಳಿದ್ದನ್ನ ಬೇಗ ತಗೊಂಡ್ಬಿಡ್ತಾರೆ ಅವರು. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತರ ನೀವು ಕೂಡ ಅನ್ಎಜುಕೇಟೆಡ್ ಅನ್ನೋದು, ಲೇಬರ್ ಕ್ಲಾಸ್ ಅನ್ನೋದು. ನೋಡಿ, ಲೇಬರ್ ಕ್ಲಾಸ್ಗೂ ಅನ್ಎಜುಕೇಟೆಡ್ಗೂ ವ್ಯತ್ಯಾಸ ಇದೆ. ಲೇಬರ್ ಕ್ಲಾಸ್ಗೂ ಅನ್ಎಜುಕೇಟೆಡ್ಗೂ ವ್ಯತ್ಯಾಸ ಇದೆ. ಲೇಬರ್ ಕ್ಲಾಸ್ ಅಲ್ಲಿ ಓದ್ದವರು ಇರ್ತಾರೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅನ್ಎಜುಕೇಟೆಡ್ಸ್ ಅಂದ್ರೆ ಸರ್ ಶೈಕ್ಷಣಿಕವಾಗಿ ಹೇಳ್ದೇ ಇರಬಹುದು ಅವರು. ನೀವು ಎಜುಕೇಟೆಡ್ ಆದ್ರೂ ಕೂಡ ಸತ್ಯ ಸಂಗತಿಗಳನ್ನ ತಿಳಿದುಕೊಳ್ಳದೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡದೆ, ನೀವು ಒಂದ್ ರೀತಿ ಮತಾಂಧರಾಗಿ ಅಥವಾ ಅಂಧಭಕ್ತರಾಗಿ ಅಂತಾನೂ ಕೂಡ ಕಾಂಗ್ರೆಸ್ ಅವ್ರು ಬಹಳ ಸಾರಿ ಹೇಳಿದ್ ನಾನು ಕೇಳಿಸ್ಕೊಂಡಿದ್ದೀನಿ. ಆಲ್ ರೈಟ್, ಎಸ್. ಸೂರ್ಯ ಮುಕುಂದರಾಜ್ ಅವರೇ, ಡೆಫಿನೆಟ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು BJP ಬೈಬಾರ್ದ, RSS ಬೈಬಾರ್ದ, ಯಾರು ಬೈಬೇಡಿ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಕಾಂಗ್ರೆಸ್ ಅನ್ನ BJP ಹೀನಾಮಾನಯವಾಗಿ ಹೆಂಗ್ ಬೇಕೋ ಹಂಗೆ ಬೈದಿದೆ. ಇವನ್ ಸೋನಿಯಾ ಗಾಂಧಿ ಅವ್ರನ್ನ ಬಾರ್ ಗರ್ಲು, ಬಾರ್ ಡ್ಯಾನ್ಸರು ಅಂತ ಅಂದಿದೆ. ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು, ಚಿಪ್ಪು, ಕಪ್ಪು ಎಲ್ಲ ಹೇಳಿದ್ದಾರೆ. ಸೊ ಈ ಥರ ಅವಮಾನಗಳು ಅಥವಾ ಪಕ್ಷಗಳನ್ನು ಅಥವಾ ಸಂಘಟನೆಗಳನ್ನು ಟೀಕೆ ಮಾಡೋದು ಅದು ಐಡಿಯಾಲಜಿಕಲಿ ಎರಡೂ ಪಕ್ಷಗಳು ನೀವು ಮಾಡ್ತಾ ಇರ್ತೀರಿ. ಅದರಲ್ಲಿ ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ. ಆದರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಬಳಸಿರುವಂತಹ ಸಾಮ್ಯತೆ ಮತ್ತು ಹೋಲಿಕೆ ಮತ್ತು ಅದರ ಮುಂದುವರಿದ ಭಾಗವಾಗಿ ನೀವು ಕೊಲ್ಲಿ, ನೀವು ಬಿಡಬೇಡಿ, ನೀವು ಸಾಯಿಸಿ ಅಂತ ಹೇಳಿರೋದು ಎಲ್ಲೋ ಒಂದು ಕಡೆ ಇದು ಯಾವ ರೀತಿಯಾದಂತಹ ಒಂದು ಪ್ರಪಗಾಂಡ ಇದು ಅಂತ ಅಲ್ಲ, ಇದು ಬಿಜೆಪಿಯ ಪ್ರಪಗಾಂಡ ಅಷ್ಟೇ.
ಕಾಂಗ್ರೆಸ್ ಹೇಳಿದವ್ರದ್ದು ಪ್ರಪಗಾಂಡ ಇಲ್ಲ. ಕಾಂಗ್ರೆಸ್ನ ನಾಯಕರುಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರುಗಳಾಗಿರ್ಬೋದು ಇವತ್ತವರೆಗೂ ಒಂದು ಚರ್ಚ್ ಮೇಲೆ ದಾಳಿ ಮಾಡಿರೋದು ತೋರಿಸಿ, ಒಂದು ದೇವಸ್ಥಾನದ ಮೇಲೆ ದಾಳಿ ಮಾಡಿರೋದು ತೋರಿಸಿ, ಇಲ್ಲ ಯಾವ್ದಾದ್ರು ಗೌರಿ ಲಂಕೇಶ್ ತರ ಪತ್ರಕರ್ತೆಯನ್ನ ಹತ್ಯೆ ಮಾಡಿರೋಂಥದ್ದು ತೋರಿಸಿ, ಕಲಬುರ್ಗಿ ಅಂತ ಚಿಂತಕನನ್ನ ಹತ್ಯೆ ಮಾಡಿರೋಂಥದ್ದು ತೋರಿಸಿ, ಮಹಾತ್ಮ ಗಾಂಧೀಜಿಯನ್ನ ಹತ್ಯೆ ಮಾಡಿರೋಂಥದ್ದು ತೋರಿಸಿ. ಇವತ್ತು ಯಾರೂ ಕೂಡ ಹತ್ಯಾ ರಾಜಕಾರಣದಲ್ಲಿ ಕಾಂಗ್ರೆಸ್ನವರಿಲ್ಲ. ಅಹಿಂಸೆಯ ಮಾರ್ಗದಲ್ಲಿ ಕಾಂಗ್ರೆಸ್ ನಡೀತಾ ಇದೆ. ಇವತ್ತು ಇವ್ರು ಮಾಡ್ಕೊಂಡ್ ಬಂದಿದಾರಲ್ಲ, ಇವತ್ತು ನಮ್ಮ ರಾಜ್ಯದಲ್ಲಿ ಈಶ್ವರಪ್ಪ ನಾಲ್ಗೆ ಕತ್ತರಿಸಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇರಳನ ಸೊಮಾಲಿಯಾ ಹೋಲಿಸ್ತಾರೆ. ಶೋಭಾ ಕರಂದ್ಲಾಜೆ ಅವರು ತಮಿಳ್ನಾಡುನ ಭಯೋತ್ಪಾದಕರು ಅಂತ ಹೇಳ್ತಾರೆ. ಆಮೇಲೆ ಅನಂತ್ ಕುಮಾರ್ ಹೆಗಡೆ 4 ಜನ ಬಂದು ನಾಯಿಗಳ ಥರ ಕಾಲ್ಚಕ್ರಕ್ಕೆ ಕಾರಿನ ಚಕ್ರಕ್ಕೆ ಸಿಕ್ಕಿ ಸಾಯ್ತಾರೆ. ಇಲ್ಲಿರುವಂಥ ದಲಿತರ ಬಗ್ಗೆ, SC STಗಳ ಬಗ್ಗೆ, OBCಗಳ ಬಗ್ಗೆ ಏನೇನು ಮಾತಾಡಿದ್ದಾರೆ, ಸಂವಿಧಾನದ ಬಗ್ಗೆ ಏನೇನು ಮಾತಾಡಿದ್ದಾರೆ, ಎಷ್ಟು ದಾಳಿಗಳನ್ನ ಮಾಡಿದ್ದಾರೆ, ಎಷ್ಟು ಜನ ಮುಸಲ್ಮಾನರನ್ನ ಗೋಹತ್ಯೆ ಜಸ್ಟಿಫಿಕೇಶನ್ ಅಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟು ಹೋಲಿಕೆ. ನೀವು ಹೋಲಿಕೆ ಕೊಲ್ಲಿ ಅಂತ ಹೇಳಿರೋ ತಪ್ಪು ಇರ್ಬೋದು, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ಖರ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಇನ್ಕ್ಲೂಡಿಂಗ್ ಖರ್ಗೆ ಅವ್ರ ಫ್ಯಾಮಿಲಿಯ ಅವರ ಬಾಲ್ಯದಲ್ಲೇ ಕೂಡ ಅವರ ರಜಾಕರ್ ಮೂವ್ಮೆಂಟಲ್ಲಿ ಅವ್ರ ಇಡೀ ಕುಟುಂಬನೇ ಹತ್ಯೆ ಆಗಿದೆ. ಆ ಹತ್ಯಾ ರಾಜಕಾರಣವನ್ನು ನೋಡ್ಕೊಂಡು ಬಂದಿರೋವಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವತ್ತೂ ಕೂಡ ಹಿಂಸೆಯನ್ನ ಪ್ರಚೋದನೆ ಮಾಡೋದಾಗಿರ್ಬೋದು ಅಥವಾ ಹಿಂಸೆಯನ್ನ ಪ್ರಮೋಟ್ ಮಾಡುವಂಥದ್ದಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡಲ್ಲ. ಸೊ ಇವತ್ತು ಅವ್ರು ಕೊಟ್ಟಿರುವಂಥ ಮೆಟಾಫರ್, ಒಂದು ಮೆಟಾಫರ್ ಏನಿರ್ಬೋದು ಇವತ್ತು ಅಲ್ಲ. ಇವತ್ತು ನೋಡಿ, ನಮ್ಮಲ್ಲಿರುವಂತ ಅಹಂಕಾರವನ್ನ ಕೊಲ್ಲಿ ಅಂತ ಹೇಳ್ಬೋದು, ನಮ್ಮಲ್ಲಿರುವಂತ ಕೆಟ್ಟ ಗುಣಗಳನ್ನ ಕೊಂದ್ಕೊಳ್ಳಿ ಅಂತ ಹೇಳ್ಬೋದು. ಇವತ್ತು ಈ ರಾಜ್ಯದ ಈ ದೇಶದ ಕೆಟ್ಟ ಗುಣ ಅಂದ್ರೆ ಇದೆ. RSS ಮತ್ತೆ ಇವತ್ತು ನಮ್ಮೂರು ತುಮಕೂರು. ಇವತ್ತು ಈ ಕೊಲ್ಲಿ ಅನ್ನೋ ಒಂದು ಪ್ರಮೇಯ ಏನಿದೆ ಅದನ್ನ ಏನ್ ಮೆಟಾಫರ್ ಕೊಟ್ಟಿದ್ದಾರೆ ಇವತ್ತು RSS ನ ಗಾಂಧೀಜಿ ಅವ್ರನ್ನ ನೀವು ಕಾಂಗ್ರೆಸ್ ಅವರು ಬರೀ ನಮಾಜು, ಬರೀ ಕುರಾನು, ಬರೀ ಇದನ್ನೇ ಯಾಕೆ ಕೊಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಧರ್ಮಸ್ಥಳಕ್ಕೆಲ್ಲ ಹೋಲಿಕೆ ನೀವು ಹೋಲಿಕೆ ಪಾಪ ಇಡೀ ಪ್ರಪಂಚದಲ್ಲಿ ಮತ್ತು ದೇಶದಲ್ಲಿ ಮುಸಲ್ಮಾನರ ವಿಚಾರದಲ್ಲಿ ಒಂದು ಭಾವನೆಯನ್ನ ಬಿತ್ತಲಾಗಿದೆ. ಆ ಭಾವನೆ ಹೇಗಿದೆ ಅಂದ್ರೆ ಅವರಿಗೆ ಒಂದು ರೀತಿ ಅವ್ರು ಈಗಲೂ ಕೂಡ ಡಿಸ್ಕ್ರಿಮಿನೇಷನ್ ಅಥವಾ ಕೀಳರಿಮೆಯಿಂದ ಇದ್ದಾರೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೊಡೆಯೋದು, ಕೊಲ್ಲೋದು, ಭಯೋತ್ಪಾದಕರು ಈ ತರ. ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ಭಯೋತ್ಪಾದಕರು, ಸೊ ಈ ತರ ಅವರನ್ನ ಒಂದು ವಿಧದಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು RSS. ಅಂತದ್ರಲ್ಲಿ ನೀವು ಕೂಡ ನಮಾಜ್ ಹೇಳುತ್ತೆ, ಕೊಲ್ಬೇಕು ಅಂತ ಹೇಳುತ್ತೆ, ಹಂಗಾಗಿ ನೀವು ಕೊಲ್ಲಿ ಅಂತ ನೀವು ಆ ಹೋಲಿಕೆ ಕೊಡೋದು ಇದು ಪ್ರೋ ಮುಸಲ್ಮಾನ್ಸ್ ಅಲ್ಲ, ಇದು ಮುಸಲ್ಮಾನರನ್ನ ಇನ್ನಷ್ಟು ಇದು ಮಾಡೋದು ಅವ್ರನ್ನ. ನೋಡಿ, ನಾವು ಸೈದ್ಧಾಂತಿಕವಾಗಿ ಕೊಲ್ಲಿ ಅಂತ ಹೇಳ್ತೀವಿ. ಕೊಲ್ಲಿ ಅಂತ ಅದನ್ನ ಬಿಟ್ಬಿಟ್ಟು ನಮಾಜ್ ಮಾಡ್ಬೇಕಾದ್ರೆ ಸರ್ಪ ಬಂದ್ರೆ ಸರ್ಪನ ನಮಾಜ್ ಬಿಟ್ಬಿಟ್ಟು ಸರ್ಪನ ಕೊಲ್ಲಿ ಅಂತ ಹೇಳ್ತೆ ಕುರಾನ್. ಹಂಗೆ ನೀವು ಕೂಡ ಬಿಜೆಪಿ RSS ನ ಕೊಲ್ಲಿ ಅಂತ ಅಂದ್ರೆ